ನಮಸ್ಕಾರ. ಈಗ ನಾವು US ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಅನಾಲಿಸಿಸ್ ನಾಳೆಗೆ ಮತ್ತೆ ಇವತ್ತು ರನ್ನಿಂಗ್ ಏನೇನು ಆಗ್ಬೋದು ಅಂತ ಸ್ವಲ್ಪ ಸ್ಟಡಿ ಮಾಡೋಣ. ಸೊ ಗೋಲ್ಡ್ ಅಲ್ಲಿ ನಾವು ಗೆಸ್ ಮಾಡಿದಂಗೆ ಆಗಿದೆ. ಸೊ ಯಾರಾದರೂ ಶಾರ್ಟ್ ಮಾಡಿ ಪ್ರಾಫಿಟ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಎಂಡಿಂಗ್ ಡಯಾಗ್ನಲ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತೋರಿಸಿ. ಓಕೆ, ಕಮೆಂಟ್ ಮಾಡಿ. ಓಕೆ, ಸೊ ಇನ್ನೂ ಮುಗ್ದಿಲ್ಲ ಗೋಲ್ಡ್ ಅಲ್ಲಿ. ಸೊ ಇನ್ನೂ ಇದೆ, ಇನ್ನೂ ಇದರಲ್ಲಿ ಮೂವ್ಮೆಂಟ್ ಇದೆ. ಈಗ ಹೇಳ್ತಾ ಇರೋ ಇಲ್ಲ ನಿಮ್ಗೆ ಹೇಳ್ತಾ ಇರೋದು ಏನು ಇದೆಯಲ್ವಾ, ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋದೆ. ಓಕೆ, ಸೊ ನಾನ್ ನಿಮ್ಗೆ ಈದ್ ವೇವ್ದು 5 ಅಷ್ಟೇ ನಿಮ್ಗೆ ನಾನು ಟಾರ್ಗೆಟ್ಸ್ ಕೊಟ್ಟಿದ್ದೆ ಈಗ. ಓಕೆ, ಸೊ ಅದು ಫುಲ್ಫಿಲ್ ಆಯ್ತು. ಈಗ ಒಂದು ನಾನು ವೇವ್ 4 ಬಾಟಮ್ ಹೇಳಿದ್ದೆ, ವೇವ್ 4 ಬಾಟಮ್ ಬಂತು. ವೇವ್ 2 ಬಾಟಮ್ ಹೇಳಿದೆ, ಇಲ್ಲಿ ವೇವ್ 2 ಬಾಟಮ್ ಬಂತು. ಈಗ ಈ ಕೌಂಟಿಂಗ್ ನಾನು ಡಿಲೀಟ್ ಮಾಡ್ತೀನಿ. ಓಕೆ, ಈ ಇನ್ ಬಿಟ್ವೀನ್ ಇದೇನಿದೆಯಲ್ಲ ಇದನ್ನ ಡಿಲೀಟ್ ಮಾಡ್ತೀನಿ ಈಗ. ಸೊ ನಿಮ್ಗೆ ವೇವ್ 4 ಬಾಟಮ್ ಬಂತಾ ಇಲ್ಲಿಗೆ. ಸೊ ನಂದು ಇದು 4 ಇದೆಯಾ, ಸೊ ಮುಗೀತೀಗ. ಈಗ ಇಲ್ಲಿಂದ ಈ ಏನಿತ್ತಲ್ವ ಇದು, ಸೊ ಇದರಲ್ಲಿ ನಾನು ಹೇಳಿದ್ದೆ ವೇವ್ 2 ಮತ್ತೆ ವೇವ್ 4 ಬಾಟಮ್ ಅಂತ. ಈಗ ನಿಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಈ ವೇವ್ 2, ಇದು ವೇವ್ 2 ಈಗ ಆಲ್ಮೋಸ್ಟ್ ಆಲ್ ಆಗಿದೆ. ಸಾರಿ, ವೇವ್ 4 ಇದು. ಈಗ ಈ ಲೆಗ್ ಬನ್ನಿ. ಈಗ ಗ್ರೀನ್ ಲೆಗ್ ಇದೆಯಲ್ವಾ, ಗ್ರೀನ್ 5 ನೋಡಿ, ಇದು ಈ ಲೆಗ್ ಬನ್ನಿ ಈಗ. ಓಕೆ, ಸೊ ಈಗ ಫಸ್ಟ್ ಟಾರ್ಗೆಟ್ ಅಂತೂ ಮುಗಿದು ಹೋಗಿದೆ ನಮ್ದು ವೇವ್ 4 ಬಾಟಮ್. ಇನ್ನು ನೆಕ್ಸ್ಟ್ ಟಾರ್ಗೆಟ್ ಬಂದ್ರೆ ವೇವ್ 2 ಬಾಟಮ್ ಬರುತ್ತೆ. ಏನ್ ಹೇಳ್ತದೆಯಪ್ಪ ಅಂತ ಅನ್ಬಿಡಿ, ಬರೋ ಚಾನ್ಸಸ್ ಇದೆ. ಓಕೆ, ಹಾಗಿದ್ರೆ ಇದು ಏನೀಗ ಯಾಕೆ ಅಂತ ಹೇಳ್ತಾ ಇರೋದು ಗೊತ್ತಾ ನಿಮಗೆ? ನೋಡಿ, ಇದನ್ನ ಸ್ವಲ್ಪ ಮಟ್ಟಿಗೆ ಡಿಲೀಟ್ ಮಾಡ್ತೀನಿ. ನಿಮ್ಗೆ ಯಾವ್ಯಾವ್ದು ವೇವ್ ಕಂಪ್ಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇದು 3 ಇದೆಯಾ, ಇಲ್ಲಿ ನಮ್ದು 4 ಮುಗಿದಿದೆಯಾ. 127ಗೆ ಕ್ಲೋಸ್ ಅಂತೀರಾ ನೀವು ವೇವು ನೋಡಿ. ಸೊ ಇದು ನಿಮಗೆ ಇಲ್ಲಿ ವೇವ್ ಮುಗಿತು 5, ಆಯ್ತಾ? ಕ್ಲೋಸ್ ಆಯ್ತಾ? ಓಕೆ, ಬನ್ನಿ ಈಗ ಗ್ರೀನ್ ಬನ್ನಿ. ಗ್ರೀನ್ದು 5 ಮುಗಿದಿದೆಯಾ? ಓಕೆ, ಮುಗಿದಿದೆ, ಆಯ್ತಾ? ಇತರದ್ದು ಕೌಂಟಿಂಗ್ ಬನ್ನಿ. ಇತರದ್ದು 5 ಮುಗಿದಿದೆಯಾ? ಇಲ್ಲಿ ಇದು ಮುಗಿದಿದೆ, ಆಯ್ತಾ? ಈಗ ಸೊ ಇತರದ್ದು 5 ಮುಗಿದಿದೆ ಈಗ. ಓಕೆ, ಆಮೇಲೆ ಇತರದ್ದು 3 ಮುಗಿದಿದೆ. ಇತರದ್ದು ಸಾರಿ, ಇದು 4. ಓಕೆ, ಸೊ ಇದಂತೂ ಆಗಿದೆ ಅಂತ ಇದೆ. ಇದು ನೋಡಿ, ಇದ್ರದ್ದು ಏನಿದೆಯಲ್ವಾ, ಇತರದ್ದು ನಿಮ್ಗೆ 5 ಮುಗಿದಿದೆ. ಸೊ ಇದು 3 ಎಲ್ಲಿದೆ? 3 ಇದು E3. E3 ಇಲ್ಲಿಗೆ ಮುಗಿತೀಗ, ಆಯ್ತಾ? ಸೊ ಎಲ್ಲವೂ ಇಲ್ಲಿಗೆ ಮುಗಿದು ಹೋಯ್ತು ಈಗ ಕಂಪ್ಲೀಟ್. ಈಗ ಏನಿದ್ರು ಈ 3ದು 4 ಬರಬೇಕು, ಆಯ್ತಾ? 4 ವೇವ್ ಯಾವ ತರ ಇರುತ್ತೆ? ಹೈಲಿ ಪ್ಯಾನಿಕ್. ನಿಮ್ಗೆ ಅದರ ಕಷ್ಟ ಯಾರಿಗೂ ಬರಬಾರ್ದು ವೇವ್ 4. ಓಕೆ, ವೇವ್ 4 ತುಂಬಾ ಚೆನ್ನಾಗಿ ಫಾಲ್ ಆಗುತ್ತೆ, ಬಟ್ ಸ್ಟೆಪ್ ವೈಸ್ ಫಾಲ್ ಆಗುತ್ತೆ. ಓಕೆ, ಸೊ ಈಗ ನಾವು ಈ ಅಷ್ಟೇ ಥಿಂಕ್ ಮಾಡೋಣ, ಈ ತರದ ಅಷ್ಟೇ ಫಾಲ್ ಥಿಂಕ್ ಮಾಡೋಣ ಈಗ. ಓಕೆ, ಸೊ ಈ ತರದ ಅಷ್ಟೇ ಫಾಲ್ ಥಿಂಕ್ ಮಾಡಿದ್ರೆ ಇದು 0, ಇದು A, B ಮತ್ತೆ ಸಿ ನಿಮಗೆ ಇಲ್ಲಿಗೆ ಬರುತ್ತೆ. ಆವಾಗ ನಿಮ್ಗೆ ಈ ತರದ್ದು ಈ ಡಿಗ್ರಿದು ವೇವ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇಲ್ಲಿವರೆಗೆ ಬರ್ಬೋದು, ಬಟ್ ಇದು ಬಿ ಯಾವ ತರ ಫಾರ್ಮ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇದು. ಈಗ ನಿಮಗೆ ಬಿ
ಬಿ ನಿಮಗೆ 61 to 81% ಮಧ್ಯದಿಂದ ರಿವರ್ಸಲ್ ಆಗ್ಬೋದು, ಇಲ್ಲ 111% ವರೆಗೂ ಹೋಗ್ಬೋದು. ಓಕೆ, ಸೊ ಇದನ್ನೇ ನೀವು ಸ್ವಲ್ಪ ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ, ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ, 1 hour ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡಿದ್ರೆ, ಸೊ ನಿಮ್ಗೆ ಇಲ್ಲಿ 1 2 ಸೊ ಇಲ್ಲಿ 5 ಮುಗಿದಿದೆ, 1 2 3 4 5 6 7 ಮೂವ್ಸ್ ಇದಾವೆ, ಅಂದ್ರೆ 5 ಆಗಿದೆ ಅಂತ ತಿಳ್ಕೊಂಡ್ರಿ. ಓಕೆ, ಇಲ್ಲಿ ನಿಮಗೆ 3 ಮೂವ್ಸ್ ಅಲ್ಲಿ ಮೇಲ್ಗಡೆ ಹೋಗುತ್ತೆ, 5 3 5, ಅಂದ್ರೆ ಇದು ನಿಮಗೆ ಜಿಗ್ಜಾಗ್. ಸೊ ಜಿಗ್ಜಾಗ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋದು ಇನ್ ಬಿಟ್ವೀನ್ 61 and 81 ಮಧ್ಯ, ಅಂದ್ರೆ ನಿಮಗೆ 4455 ಆರ್ 4500 ಇಲ್ಲಿವರೆಗೂ ನಿಮಗೆ ಮಾರ್ಕೆಟ್ ಮೂವ್ ಆಗಬಹುದು. ಓಕೆ, ಸೊ ಮ್ಯಾಕ್ಸಿಮಮ್. ಆಮೇಲೆ ಟೈಮು ಇದು ನಿಮಗೆ ತುಂಬಾ ಸ್ಲೋ ಇರುತ್ತೆ ನಿಮಗೆ. ಓಕೆ, ತುಂಬಾ ಸ್ಲೋ ಇರುತ್ತೆ. 23 ಕ್ಯಾಂಡಲ್ಸ್ ಇದೆಯಾ? ಸೊ 23 ಕ್ಯಾಂಡಲ್ ನಿಮಗೆ 1 time 2 time 3 time 4 time, so up to 46 2 time ಅಂತ ಇಟ್ಕೊಂಡು ಹೋಗಿ. ಮಿನಿಮಮ್ 2 time ಅಲ್ಲ, 3 time ಹೋಗುತ್ತೆ, 3 time ಹೋಗುತ್ತೆ, 5 times ವರೆಗೂ ಹೋಗುತ್ತೆ. ಬಟ್ ಇದು ತುಂಬಾ ಸ್ಲೋ ಆಗಿ ಮೂವ್ ಆಗತ್ತೆ. ಈಗ ನಿಮಗೆ ಇದರಲ್ಲಿ ಮೂವ್ ಸಿಗಲ್ಲ ಈಗ 1-2 days, 1 day ಆದ್ರೆ ಸಿಗಲ್ಲ. ಓಕೆ, ಸೊ ಸಮ್ವೇರ್ ಇಲ್ಲಿ ಇನ್ ಬಿಟ್ವೀನ್ ಎರಡರ ಮಧ್ಯೆ ನಿಮಗೆ ಬಿ ಮುಗಿಯುತ್ತೆ. ಬಿ ಮುಗಿದ ತಕ್ಷಣ ಮತ್ತೆ ನಿಮಗೆ ಸಿ ಜರ್ನಿ ಡೌನ್ ಬರುತ್ತೆ. ಸೊ ಗೋಲ್ಡ್ ಅಲ್ಲಿ ನಿಮಗೆ ಸ್ವಲ್ಪ ದಿವಸ ಫಾಸ್ಟ್ ಮೂವ್ಮೆಂಟ್ ಈಗ ಹೇಗೆ ಸಿಕ್ತೋ ಹಾಗೆ ಸಿಗಲ್ಲ. ಓಕೆ, ಸೊ ಬಿ ಯಾಕಂದ್ರೆ ಇದು ಬಿ ದಲ್ಲಿದೆ. ಸೊ ಬಿ ನಿಮಗೆ 61.8% ಇಂದ 81.2% ವರೆಗೂ ಇರುತ್ತೆ. ಸೊ ಇದು ಫಾರ್ ಟೈಮ್ ಬಿಂಗ್ ನಾನು ಇಷ್ಟು ರೀಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮತ್ತೆ ಬೇಸ್ಡ್ ಆನ್ ವೇವ್ ಬಿ ನಾವು ವೇವ್ ಸಿ ಬಗ್ಗೆ ಡಿಸೈಡ್ ಮಾಡುವ. ಓಕೆ, ಸೊ ಇದು ಗೋಲ್ಡ್ ಬಗ್ಗೆ ಆಯ್ತು. ಈಗ ಬಿಟ್ಕಾಯಿನ್ ಬಗ್ಗೆ ಹೋಗುವ. ಬಿಟ್ಕಾಯಿನ್ ಅಲ್ಲಿ ನಾನು ವೇವ್ 4 ಈ ಟ್ರೆಂಡ್ ಲೈನ್ ಟಚ್ ಮಾಡೋದವರೆಗೂ ವೇಟ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಸ್ಲೋ ಆಗಿ ಫಾಲ್ ಆಗ್ತಾ ಇದೆ. ಬಟ್ ನನಗೆ ಈ ಜಡ್ ರೇಷೋ ಆದ್ರೆ ರೀಚ್ ಆಗಲೇ 50% ರೀಚ್ ಆಗಲೇಬೇಕು. ಸೊ ಆಲ್ಮೋಸ್ಟ್ ಆಲ್ ಇನ್ನು 15,000 ಪಾಯಿಂಟ್ಸ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇದು. ಸೊ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೀವು ಹೋದ್ರೆ 1 hour ಹೋದ್ರೆ ಇದು ಅಷ್ಟೊಂದು ಮೂವ್ಮೆಂಟ್ ಕೊಡ್ತಾ ಇಲ್ಲ ಫಾಸ್ಟ್ ಆಗಿ. ಸೊ ಓವರ್ ಆಲ್ ನಿಮ್ಗೆ ಡೌನ್ ಸೈಡ್ ಇದೆ. ಸೊ ಸ್ವಲ್ಪ ಮೇಲ್ಗಡೆ ಹೋದ್ರೆ ಸೆಲ್ ಆನ್ ರೈಸ್, ಇದು ಸ್ವಲ್ಪ ಮೇಲೆ ಹೋದ್ರೆ ಸೆಲ್ ಮಾಡಬೇಕು. ಓಕೆ, ಬಟ್ ಇಂಪಲ್ಸ್ ಅಲ್ಲಿ ಅಂತೂ ಇಲ್ಲ. ಓಕೆ, ನೋಡಿ ಎಷ್ಟು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದೆ ಇದು. ಇಷ್ಟದ್ರಲ್ಲಿ ಎಷ್ಟು ಓಡಾಡ್ತಾ ಇದೆ. ಓಕೆ, ಸೊ ನಿಮಗೆ ಈ ವಾಯುದ ತ್ಯಾಗ ಅಂತೂ ಬರಲೇಬೇಕು. ಸೊ ಯಾವಾಗ ಬರುತ್ತೆ ಇಲ್ಲ, ಒಂದೇ ಮೂವಲ್ಲಿ ಬರುತ್ತಾ ಇಲ್ಲ ಸ್ಲೋಲಿ ಬರುತ್ತೋ ಗೊತ್ತಿಲ್ಲ. ಬಟ್ ಈಗಂತೂ ಸದ್ಯದಾಗೆ ಕೌಂಟಿಂಗ್ ಮಾಡೋದಂತೂ ಸ್ವಲ್ಪ ನನ್ನ ಕಡೆಯಿಂದ ಕಷ್ಟ ಸಾಧ್ಯ. ಸೊ ನಾನು ಒಂದೇ ಬಲ್ಲೆ ಡೌನ್ ಸೈಡ್ ಮೂಮೆಂಟೇ ಇದೆ. ಸೊ ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನನಗೆ ವಾಯ್ ಎಕ್ಸ್ ಜಡ್ ನನಗೆ ಡೌನ್ ಸೈಡ್ ಮೂಮೆಂಟ್ ತೋರಿಸ್ತಾ ಇದೆ. ಓಕೆ, ಬಟ್ ತುಂಬಾ ಬೇಗ ಫಾಲ್ ಆಗಲ್ಲ ಇದು. ಸೊ ನನ್ನ ಕಡೆಯಿಂದ ಬಿಟ್ಕಾಯಿನ್ ಕೌಂಟಿಂಗ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಫ್ರಾಂಕ್ಲಿ ಹೇಳ್ಬೇಕು ಅಂತಂದ್ರೆ, ಯಾಕೆಂತಂದ್ರೆ ಇದನ್ನ ಮೂವ್ ಕ್ಯಾಚ್ ಮಾಡೋದು ತುಂಬಾ ನನಗೆ ಕಷ್ಟ ಆಗ್ತಾ ಇದೆ. ಇದು ಯಾವುದೋ ವೇವ್ಸ್ ರೂಲ್ಸ್ನೇ ಫಾಲೋ ಮಾಡ್ತಾ ಇಲ್ಲ ಬಿಟ್ಕಾಯಿನ್. ಸೊ ಇನ್ನು ಇದು ಇಂಪಲ್ಸ್ ಅಲ್ಲಿ ಇದೆ ಏನೋ ಅಂತ, ಸಾರಿ ಕರೆಕ್ಷನ್ ಅಲ್ಲಿ ಇದೆ ಏನೋ ಅಂತ ಒಂದು ಡೌಟೇ ಇದೆ ಇನ್ನು. ಓಕೆ, ಸೊ ಇದು ನಿಮಗೆ 4x ಬಗ್ಗೆ. ನಿಮಗೆ ಗೋಲ್ಡ್ ಅಲ್ಲಿ ಅನಾಲಿಸಿಸ್ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಕೋರ್ಸ್ ವಿಡಿಯೋಸ್ ಏನಿದೆ ಅಲ್ವಾ, ದಯವಿಟ್ಟು ಅದನ್ನ ಫಾಲೋ ಮಾಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಲಿಲಿಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದ್ರೆ ಕೊಲಾಬ್ರೇಷನ್ ಪ್ರಾಜೆಕ್ಟ್ ಒಂದು ಸ್ಟಾರ್ಟ್ ಆಗ್ತಾ ಇದೆ. ಯಾರೋ ಒಬ್ರು ಅಪ್ರೋಚ್ ಮಾಡಿದ್ದಾರೆ ನನ್ನನ್ನು. ಸೊ ವಿಡಿಯೋಸು ನಾನು ಅಪ್ಲೋಡ್ ಮಾಡೋ ವಿಡಿಯೋಸು ಎನಿ ಟೈಮ್ ಪೇಡ್ ಸಬ್ಸ್ಕ್ರಿಪ್ಷನ್ ಆಗಬಹುದು. ಅಲ್ಲಿವರೆಗೂ ತಾವು ಟೈಮ್ ಸಿಕ್ಕರೆ ಫ್ರೀ ಆಫ್ ಕಾಸ್ಟ್ ಇದೆ, ಅದನ್ನು ಉಪಯೋಗ ಮಾಡ್ಕೋದೆ ಅಂತ ನಾನು ನಿಮಗೆ ಇಷ್ಟೇ ಹೇಳಬಲ್ಲೆ. ಓಕೆ, ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆಮೇಲೆ ವಿಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು. ಮತ್ತೆ ಸಿಗುವ.